ಐನೆಟ್ ವಿಜಯ್ ಕುಮಾರ್ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಮೀಲಾಗಿದ್ದಾರೆ ಎಂದು ಚನ್ನರಾಯಪಟ್ಟಣ ತಾಲೂಕಿನ ಮಂಚಿಗನಹಳ್ಳಿ ಗ್ರಾಮದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ಚಾಕು ಚೂರಿಗಳನ್ನು ಹಿಡಿದು ದಾಳಿ ಮಾಡಿ ಮಾರಕಾಸ್ತ್ರ ಬಳಸಿ ಹಲ್ಲೆ ಮಾಡಿದ್ದಾರೆ. ಕಲ್ಲಿನಿಂದ ತಲೆಗೆ ಹೊಡೆದಿದ್ದಾರೆ. ಅಂಗಡಿ ಧ್ವಂಸಗೊಳಿಸಿದ್ದಾರೆ. ಅಂತಹ ಕಿಡಿಗೇಡಿಗಳ ಮೇಲೆ ಪೊಲೀಸರ ಕಠಿಣವಾದ ಕ್ರಮ ಜರುಗಿಸಬೇಕಿತ್ತು. ಆದರೆ ಪೊಲೀಸರು ವಿಫಲರಾಗಿದ್ದಾರೆ. ರಾಜಕೀಯ ಒತ್ತಡಕ್ಕೆ ಮಣಿದು ರೌಡಿಗಳಿಗೆ ರಕ್ಷಣೆ ನೀಡುತ್ತಿದ್ದಾರೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಪೊಲೀಸರು ಒತ್ತಡಕ್ಕೆ ಸಿಲುಕಿದ್ದಾರೆ. ಕೆಲವರು ರಾತ್ರೋರಾತ್ರಿ ಹಾಸನದಿಂದ ಪೊಲೀಸರಿಗೆ ಫೋನ್ ಮಾಡಿಸಿದ್ದಾರೆ. ನ್ಯಾಯ ಕೊಡಿಸುವುದು ಪೊಲೀಸರ ಜವಾಬ್ದಾರಿ. ಜನಪರ ಕೆಲಸ ಮಾಡುವ ಖಾಕಿ ಯಾರೋ ಒಬ್ಬರ ಗುಲಾಮರಾಗಬಾರದು. ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದರು. ಪೊಲೀಸರು ಒತ್ತಡದೊಳಗಡೆ ಇದ್ದಾರೆ. ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜಿಲ್ಲಾ ಮಂತ್ರಿಯವರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರೋರಾತ್ರಿ ಫೋನ್ ಮಾಡಿಸಿ, ಕೆಲವರು ಇಲ್ಲಿಂದ ಫೋನ್ ಮಾಡಿಸಿ, ಹಾಸನಿಂದ ಫೋನ್ ಮಾಡಿಸಿ, ರಾತ್ರೋರಾತ್ರಿ ಫೋನ್ ಮಾಡಿ ಕೇವಲ ಬರೀ 144 ಸೆಕ್ಷನ್ನು ಮತ್ತು 323 ಸೆಕ್ಷನ್ ಹಾಕೋಂಥ ಕೆಲಸನ ಮಾಡಿದ್ದಾರೆ. ನಾನು ವಿಜಯಣ್ಣವ್ರಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಇನ್ನೂ ಅಷ್ಟು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇರಲಿಲ್ಲ. ನಾವು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ತಲೆಗೆ ಬಲವಾಗಿ ಏಟು ಬಿದ್ದಿದ್ದರಿಂದ ಒಂದು ಸ್ವಲ್ಪ ಮಾತಾಡಬೇಕಾದ್ರೆ ನಾನು ನೋಡ್ತಿದ್ದೆ, ಅವರು ಮರವು ಒಂಥರ ಕಾಣ್ತಾ ಇತ್ತು. ಆದರೆ ಈಗ ಒಂದು ರಾತ್ರಿ ಅವ್ರಿಗೆ ನೆನಪಿನ ಒಂದು ಭಾವನೆಗಳು ಬಂದಂಥ ಸಂದರ್ಭದಲ್ಲಿ ಅವರ ಮತ್ತೆ ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಕ್ಲಿಯರಾಗಿ ಹೇಳಿದ್ದಾರೆ, ಇದನ್ನು ವೆಪನ್ ಯೂಸ್ ಮಾಡಿದ್ದಾರೆ. ಆಮೇಲೆ ಕಲ್ಲುಗಳನ್ನ ಎಸ್ತಿ ಇವತ್ತು ಗಾಜಿನಲ್ಲೇ ಹೊಡೆದಿರೋ ವೀಡಿಯೋಗಳಿದ್ದಾವೆ. ಕಲ್ಲಲ್ಲಿ ಹೊಡೆದು ತಲೆಬುರುಡೆಗೆ ಓಪನ್ ಆಗಿರೋಂಥದ್ದನ್ನ ದೃಶ್ಯ ಮಾಧ್ಯಮದವರು ನೀವೆಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ತೋರಿಸೋ ಅಂಥ ಕೆಲಸನ ಮಾಡಿದ್ದೀರಾ. ಇವತ್ತು ಒಬ್ಬ ಸಾಮಾನ್ಯ ಹುಡುಗನ ಇವತ್ತು ಅವ್ರ ಮನೆ ನೋಡಿ ಬನ್ನಿ. ಮನೆ ನೋಡಿದ್ರೆ ಅವ್ರ ತಂದೆ ತಾಯಿ ಅವ್ರಿಗೆ ಮದುವೆನೂ ಕೂಡ ಆಗಿಲ್ಲ. ದೇಶಕ್ಕೋಸ್ಕರ, ನಮ್ಮ ಹಿಂದೂ ಪ್ರದೇಶದಗೋಸ್ಕರ ಇವತ್ತು ಹೋರಾಟ ಮಾಡ್ಕೊಂಬಂದಂಥ ವ್ಯಕ್ತಿ, ಇವತ್ತು RSS ಅಲ್ಲಿ ಪ್ರಮುಖ ಸ್ಥಾನದಲ್ಲಿರೋಂಥ ವ್ಯಕ್ತಿ, ಇವತ್ತು ಅವನು ಬಂದು ಇವತ್ತು ಕೇವಲ ಏನೂ ಇಲ್ದೇನೆ ಮನೆಯಲ್ಲಿ ಪಾಪ ಕಟ್ಟೋಕ್ಕೂ ದುಡ್ಡು ಇಲ್ದೇನೆ, ಇವತ್ತು ಆಸ್ಪತ್ರೆಗೂ ಕಟ್ಟೋಕ್ಕೂ ದುಡ್ಡು ಇಲ್ದೇನೆ ಇವತ್ತು ಅವನದೇ ಆದಂಥ ಕೆಲಸ ಅವ್ನು ದುಡಿಮೆ ಮಾಡಿ ನಾಳೆ ತಿನ್ನೋಂಥ ವ್ಯಕ್ತಿತ್ವ. ಅದು ಯಾರಿಗೂ ನೋವಿಸಿಲ್ಲ ಇವತ್ತರೆಗೂ. ಭಾಳ ಒಳ್ಳೆಯ ವ್ಯಕ್ತಿತ್ವ. ಅಂಥವ್ರ ಅಂಗಡಿ ಒಳಗಡೆ ಹೋಗಿ ನುಗ್ಗಿ ದಾಳಿ ಮಾಡ್ತಾರೆ ಅಂದರೆ ಇವತ್ತು ಯಾವ ಮನಸ್ಥಿತಿ ಇದೆ ಇವತ್ತು ಆ ಜನಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇಂಥ ಕಿಡಿಗೇಡಿಗಳಿಗೆ ಪೊಲೀಸವರು ಇನ್ನೂ ಕಠಿಣವಾದಂಥ ಕ್ರಮಗಳನ್ನ ಜರುಗಿಸಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಪೊಲೀಸರು ವಿಫಲರಾಗಿದ್ದಾರೆ. ಪೊಲೀಸರು ಯಾವುದೋ ಒಂದು ರಾಜಕೀಯದ ಒತ್ತಡದ ಮೇಲೆ ಇವತ್ತು ಎಲ್ಲೋ ಒಂದು ಕಡೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ, ಇವತ್ತು ರೌಡಿಗಳಿಗೆ ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಇವತ್ತು ಮುಂದುವರಿಯುವಂಥ ಕೆಲಸನ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಖಂಡಿಸ್ತೀವಿ. ನಾನು SP ಅವ್ರಿಗೂ ಮಾತಾಡಿದ್ದೀನಿ. ಅಡಿಷ್ನಲ್ ಏನು ಕಂಪ್ಲೇಂಟ್ ಕೊಡೋ ಅಂಥ ಕೆಲಸನ ಮಾಡಿದ್ದಾರೆ, ಅದನ್ನು ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ 307 ಕೇಸ್ ಮಾಡೋ ಅಂಥ ಕೆಲಸದಲ್ಲಿ. ಯಾಕಂದರೆ ಕೊಲೆ ಬೆದರಿಕೆ ಅಂತ ಅವರೇ ಹೇಳ್ತಾರೆ. ಕೊಲೆ ಬೆದರಿಕೆ ಮತ್ತು ಗಾಯಗಳು ಆಗಿದ್ದರೆ ಅದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಅದು ಇಟ್ ಈಸ್ ಈಕ್ವಲ್ ಟು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇಟ್ ಈಸ್ ಅನ್ ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇವತ್ತು ಅವ್ನಿಗೇನಾದ್ರು ಚೂರು ಏಟು ಬಿದ್ದಿದ್ದರೆ, ಏನಾದ್ರು ಸಾವಾಗಿದ್ದಿದ್ರೆ ಅವ್ರ ತಂದೆ ತಾಯಿ ಗತಿ ಏನು, ಯಾರು ನೋಡ್ಕೋತಿದ್ರು? ಹಾಗಾಗಿ ಇದನ್ನು ಸಂಪೂರ್ಣ ಖಂಡಿಸೋಂಥ ಕೆಲಸನ ಮಾಡ್ತೀನಿ. ಆದರೆ ವಿಶೇಷವಾಗಿ ಇವತ್ತು ಒಬ್ಬ BJP ಕಾರ್ಯಕರ್ತನಿಗೆ ಹೊಡೆತ ಬಿದ್ದಿರೋದ್ರಿಂದ ಇವತ್ತು ಮಂತ್ರಿಯವ್ರು ಫೋನ್ ಮಾಡ್ತಾರೆ ಅಂದರೆ, ಮಂತ್ರಿಯವ್ರು ಫೋನ್ ಮಾಡಿ ಬಿಡಿಸ್ತಾರೆ ಅಂದರೆ ಯಾರ್ಯಾರು ಕುಮ್ಮಕ್ಕಿದ್ರಲ್ಲಿದೆ ಅನ್ನೋದನ್ನು ಪರಿಶೀಲನೆ ಆಗಬೇಕು. ಪೊಲೀಸರು ಒಂದು ತನಿಖೆಯಾಗಿ ಸಮಗ್ರವಾದಂಥ ತನಿಖೆ ಆದರೆ ಮಾತ್ರ ಅವನಿಗೆ ನ್ಯಾಯ ಸಿಗೋಂಥ ಕೆಲಸ ಆಗುತ್ತೆ. ಹಾಗಾಗಿ ನಾನು ಕೂಡ ಆ ನ್ಯಾಯ ಸಿಗೋದಕ್ಕೋಸ್ಕರ ಕೊನೆಯ ಸಂದರ್ಭದವರೆಗೂ ಹೋರಾಟ ಮಾಡ್ತೀನಿ. ನೋಡಿ ಸರ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಾನು ಆಗಾಗ ಅದನ್ನೇ ಹೇಳಿದ್ದು, ಯಾರ್ಯಾರು ರಾಜಕೀಯ ಒತ್ತಡ ಇದೆ ನಮ್ಗೆ ಗೊತ್ತಿಲ್ಲ. ಆದರೆ ಪೊಲೀಸವರ ಜವಾಬ್ದಾರಿ, ಒಬ್ಬ ಹುಡುಗನಿಗೆ ನ್ಯಾಯ ಕೊಡಿಸೋದು ಪೊಲೀಸವರ ಜವಾಬ್ದಾರಿ. ಆ ಜವಾಬ್ದಾರಿಗೆ ಮರಿದೇನೆ ಇವತ್ತು ಆ ಕಾಕಿ ಏನು ಹಾಕ್ಕೊಂಡಿದ್ದಾರೆ ಅದು ಸರ್ಕಾರದ ನೌಕರರ ಕಾಕಿ. ಅದು ಹಾಗಾಗಿ ಸರ್ಕಾರದ ಪರ, ಜನಪರ ಕೆಲಸ ಮಾಡಬೇಕಾಗಿರೋಂಥ ಕಾಕಿ ಇವತ್ತು ಯಾರಿಗೋ ಒಬ್ರಿಗೆ ಗುಲಾಮರಾಗಬಾರ್ದು ಅನ್ನೋದು ನನ್ನ ಒಂದು ಅಪೇಕ್ಷೆ, ಹಾಗೂ ಇಡೀ ಜಿಲ್ಲೆ ಜನತೆ, ರಾಜ್ಯದ ಜನತೆ ಅಪೇಕ್ಷೆ ಇದು. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ದಯವಿಟ್ಟು ನ್ಯಾಯ ಕೊಡಿಸಿ ಆ ಹುಡುಗನಿಗೆ ಅಂತ ಕೇಳ್ತೀನಿ ಸರ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.